ನಮಸ್ಕಾರ. ನಮಸ್ಕಾರ. ಇದು ಯಾವ್ರಿ? ಇದು ರತ್ನಾಪುರ ರೀ, ತಿಕೋಟ ತಾಲೂಕು ರತ್ನಾಪುರ. ತಿಕೋಟ ತಾಲೂಕ ರತ್ನಾಪುರನಾರ. ಈ ದ್ರಾಕ್ಷಿ ಈ ಥರ ಕೆನೋಪಿ ಓಡಾತತ್ರಿ ರನ್ನಿಂಗ್ ಆಗತ್ತತ್ರಿ. ಈ ಪ್ಲಾಟಿಗೆ ಏನು ಯೂಸ್ ಮಾಡ್ರಿ ನಾ? SP ಅಗ್ರೋಟೆಕ್ ಕಂಪ್ನಿಯಿಂದ ಬಯೋಬೂಸ್ಟರ್ ಯೂಸ್ ಮಾಡಿ. ಗ್ರೋತ್ ಬೂಸ್ಟರ್. ಗ್ರೋತ್ ಬೂಸ್ಟರ್ 20 ಲೀಟರ್ ಕ್ಯಾನ ಗ್ರೋತ್ ಬೂಸ್ಟರ್ ಯೂಸ್ ಮಾಡಿ. ಮತ್ತು ಅದಕ್ಕಿಂತ ಮೊದಲು ಏನ್ರಿ ನೀವು ಗೊಬ್ಬರ ಹಾಕಿರಿ? ಏನೂ ಹಾಕಿಲ್ರಿ. ಏನೇನು ಹಾಕಿ ಮಳೆ ಇಲ್ಲಕ್ಕಾಗಿ ನೀರು ಇಲ್ಲಕ್ಕಾಗಿ ಏನೂ ಹಾಕಿದ್ದಿಲ್ಲ. ಇದೊಂದು ಇದ್ರ ಮ್ಯಾಗ ಈಗ SP ಅಗ್ರೋಟೆಕ್ ಅದ ಗ್ರೋತ್ ಬೂಸ್ಟರ್ ಮ್ಯಾಗ ಈ ಥರ ಬಂದ್ರಿ. ಕೆನೋಪಿ ಬಂದೈತ್ರಿ. ಆಮ್ಯಾಗ ಯಾವುದೇ ಥರ ಗೊಬ್ಬರ ಬೆಳೆಸಿಲ್ಲ ನೀವು, ಓನ್ಲಿ ಗ್ರೋತ್ ಬೂಸ್ಟರ್ ಅಷ್ಟೇ ಬೆಳೆಸಿರಿ. ಈ ಥರ ಪ್ಲಾಟ್ ಬಂದೈತ್ರಿ ನೀವು. ಮತ್ತು ಚಾಟ್ನಿ ಇದು ಕಡ್ಡಿ ಹೊಡ್ಯಾಕ ಲೇಟ್ ಮಾಡಿರಲ್ಲ ಯಾಕೋರಿ? ನಾವು ಬಿಟ್ಟೇವಣ. ಹೌದ್ರಿ, ಉದ್ದು ಮಾಡಿ ಹೊಡಿಯೋಣ ಅಂತ. ಹೌದ್ರಿ. ನಿಮಗೆ ಈ ಗ್ರೋತ್ ಬೂಸ್ಟರ್ ಯೂಸ್ ಮಾಡೋದ್ರಿಂದ ನಿಮಗೆ ಏನು ಅನಿಸ್ತೈತ್ರಿ ನಾರ? ಎಲ್ಲಾ ರೈತರಿಗೆ ಏನು ಹೇಳಕ್ ಬಂದೇ ಇಲ್ಲ ನಾ. ಎಷ್ಟು ಏನು ಗೊಬ್ಬರ ಬಿಟ್ರು ಬಿ ಎಷ್ಟು ಎಂದು ಬಂದಿಲ್ಲ. ದಸರಾ ಬಂದೈತಿ ಎಷ್ಟು ಇದ ಸಲ ಕೆನೋಪಿ ಈ ಥರ ಬಂದೈತ್ರಿ. ಮತ್ತು ಹಸರ್ನು ಐತನ ಎಲ್ಲಿ ಕರ್ರಗೈತ್ರಿ, ಅಡ್ಡಾಗಲೈತ್ರಿ. ಮತ್ತು ಮಣ್ಣು ಮಿದು ಆಗಿರ್ಬೇಕಲ್ಲ ನಾ? ಮಳಿ ಹುಳ ಇದು ಬಂದವನು ಎರೆಹುಳುಗಳು ಬಂದಾವ್ರಿ. ನಾ ನಿಮ್ಮ SP ಅಗ್ರೋಟೆಕ್ ಕಂಪನಿಯ ಒಂದು ಏರಿಯಾ ಮ್ಯಾನೇಜರ್ ಸಂತೋಷ್ ಪೇಜಂತಿರ್ತು ಮತ್ತು ಗ್ರೋತ್ ಕನ್ಸಲ್ಟೆಂಟ್. ಹಿಂಗಾಗಿ ರೈತರಿಗೆ ನಾವು SP ಅಗ್ರೋಟೆಕ್ ಕಂಪನಿಯ ಒಂದು ಗ್ರೋತ್ ಬೂಸ್ಟರ್ ಅನ್ನುವಂಥ ಪ್ರಾಡಕ್ಟ್ ಎಕರೆಕ್ಕೆ ಒಂದು 20 ಲೀಟರ್ ಕ್ಯಾನ್ ಕೊಟ್ಟಿದ್ದೀವಿ. 1 ಎಕರೆಕ್ಕಿಂತ ಸ್ವಲ್ಪ ಜಾಸ್ತಿ ಆಗತ್ತಲ್ಲ, 1.5 ಎಕರೆಕ್ಕೆ ಕೂಡಿ 1 ಕ್ಯಾನ್ ಕೊಟ್ಟಿದ್ದೀವಿ. ಅದಕ್ಕಿಂತ ಮೊದಲು ಯಾವುದೇ ಥರ ರೈತರು ಸರ್ಕಾರಿ ಗೊಬ್ಬರನೋ ಯಾವುದು ಬಳಕೆ ಮಾಡಿಲ್ಲ. ಬರೀ 1 ಕ್ಯಾನ್ ಒಳಗೆ 1.5 ಎಕರೆ ಪ್ಲಾಟ್ ಈ ಥರ ಕೆನೋಪಿ ಬಂದೈತೆ, ರನ್ನಿಂಗ್ ಆಗೈತಿ. ಇದಾದ್ಮೇಲೆ ನೆಕ್ಸ್ಟ್ ನೀವೇನು ಮತ್ತೊಂದು ಕ್ಯಾನ್ ಕೊಡ್ಬೇಕು ನೀವೀಗ. ಯಾಕಂದ್ರೆ ಗ್ರೋತ್ ಮಗ್ಲು ಬರೋ ಸಂಬಂಧ 6B ಹೊಡೆಯೋದ್ರಿಂದ, ಲಿವೇಶನ್ 6B ಹೊಡೆಯೋದ್ರಿಂದ ಒಂದು ಸ್ವಲ್ಪ ಪ್ಲಾಟ್ ಕುಂಠಿತ ಆಕೈತಿ. ಅದರಿಂದ ಅದನ್ನ ಬಡ್ಯಾಗ ಕೊಡೋದ್ರಿಂದ ನೀವು ಮತ್ತೆ ಪ್ಲಸ್ ಕಡ್ಡಿ ಬರ್ತೈತಿ. ಮತ್ತೊಂದು ಬಿಡೋಣ. ರಿಸಲ್ಟ್ ಅನ್ಸೈತೆನಾ? ರಿಸಲ್ಟ್ ಕಂಪ್ಲೀಟ್ ಐತಿರಲ್ಲ? ಪೂರ ರಿಸಲ್ಟ್ ಗ್ಯಾರಂಟಿ. ಓಕೆ, ನಮಸ್ಕಾರ.